ಇನ್ವೇರಿಯಬಲಿ ನಾನು ದೊಡ್ಡಬಳ್ಳಾಪುರದಿಂದ ಬಂದಿರೋನು. ನಮ್ಮಲ್ಲಿ ಭಾಳ ಪೈಲ್ಮಾನ್ ಹೌಸ್ಗಳಿರ್ತಿದ್ವು, ಕುಸ್ತಿ ಮಾಡೋ ಅಂಥ ಗರಡಿ ಮನೆ ಅಂತಾರೆ. ಅವಾಗ ಹೇಳೋರು ನಾವು ಹುಡುಗರಿದ್ದಾಗ, ಗರಡಿ ಮಾಡೋನು ನಮ್ಮ ಅಂಗಡಿಯಲ್ಲಿ ಬಂದು 8 ಮೊಟ್ಟೆ ತೊಗೊಂಡೋಗೋದು. ನಾವು ಕೇಳಿದರೆ ಆಶ್ಚರ್ಯ ಆಗೋದು, 8 ಹಸಿ ಮೊಟ್ಟೆ ಕುಡಿತೀನಿ ಅನ್ನೋನು. ನನ್ನ ಆವರೇಜು ಎಷ್ಟು ಮೊಟ್ಟೆ ಉಪಯೋಗಿಸ್ಬೋದು? 2. ದಟ್ ಈಸ್ ಮೋರ್ ದೆನ್ ಎನಫ್. ನೀನು 8-10 ತೊಗೊಂಡ್ರೆ ನೀನು ಅದನ್ನು ಕರಗಿಸ್ಕೊಳ್ಳೋಂಥ ಕೆಪಾಸಿಟಿ ಇರೋದು ಪೈಲ್ಮಾನ್ಗಳಿಗೆ, ಇಲ್ಲ ಅನ್ನಲ್ಲ. ಬಟ್ ಅವ್ರು ಬೇಕಾದ್ರೆ ತೊಗೋಬೋದು, ಬಟ್ ನೆಸೆಸಿಟಿ ಇಲ್ಲ. ಆ್ಯಂಡ್ ಅವಲ್ಲೇ ನಾನು ತಿಳಿಸಿದ್ದೀನಿ, ಹಸಿ ಮೊಟ್ಟೆಯನ್ನು ದಯವಿಟ್ಟು ಕುಡಿಬೇಡಿ. ಬೇಯಿಸಿದ ಮೊಟ್ಟೆಯಲ್ಲಿ ನೀವು ಹಳದಿನ ತೆಗೆದು ಬರೀ ಬಿಳಿ ತಿನ್ನಲಿಕ್ಕೆ ಹೋಗಬೇಡಿ. ಈ ಹಳದಿ ಒಳಗೆ ವಿಟಮಿನ್ಸ್ ಇರುತ್ತೆ, ಅದು ಭಾಳ ಇಂಪಾರ್ಟೆಂಟ್. ದೇಹಕ್ಕೆ ವಿಟಮಿನ್ಸು, ಮಿನರಲ್ಸು, ಮೆಗ್ನೀಷಿಯಮ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಐರನ್ ಇರುತ್ತೆ. ಇವೆಲ್ಲವೂ ಕೂಡ ಮಿನರಲ್ಸ್ ಅಂತೀವಿ ನಾವು, ಭಾಳ ಇಂಪಾರ್ಟೆಂಟು. ಸೊ ಯೂಶಲಿ ನನ್ನ ಆವರೇಜ್ 1 to 2. ಚಿಕ್ಕ ಮಗುವಿನಿಂದ ದೊಡ್ಡವರವರೆಗೂ ಕೂಡ ಮೊಟ್ಟೆ ತಿನ್ಬೋದು. ಪ್ರೆಗ್ನೆಂಟ್ ವುಮನ್ನು ತಿನ್ಬೋದು. ಪ್ರೆಗ್ನೆಂಟ್ ವುಮನ್ ಮೊಟ್ಟೆ ತಿನ್ನೋದ್ರಿಂದ ತನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಬ್ರೈನ್ಗೆ ಟಾನಿಕ್ ಇದ್ದಂಗೆ ಅದು. ಅದರಿಂದ ಸಣ್ಣ ಮಕ್ಕಳಲ್ಲಿ ಯೂಶಲಿ 3 ತಿಂಗಳವರೆಗೂ ಬರೀ ಹಾಲು ಕುಡಿಸ್ತೀವಿ ಮಕ್ಕಳಿಗೆ. ಆಮೇಲೆ ವೀನಿಂಗ್ ಅಂತ ಮಾಡ್ತೀವಿ. 1 ವರ್ಷ ಆದ ನಂತರ ಮಗುಗೆ ದೊಡ್ಡವರು ತಿನ್ನೋ ಆಹಾರವೆಲ್ಲವನ್ನು ಸ್ಮ್ಯಾಶ್ ಮಾಡಿಕೊಡ್ತೀವಿ. ದಯವಿಟ್ಟು ನಿಮ್ಮ 1 ವರ್ಷದ ನಂತರದ ಮಕ್ಕಳಿಗೆ ದಿನ 1 ಮೊಟ್ಟೆ ಕೊಡಿ. ಭಾಳ ಜನ ತಪ್ಪು ತಿಳ್ಕೊಳ್ತಾರೆ, ಮೊಟ್ಟೆ ಜೀರ್ಣ ಆಗಲ್ಲ ಅಂತಲ್ಲ. ಜೀರ್ಣ ಆಗುತ್ತೆ, ನಿಧಾನವಾಗಿ ಆಗುತ್ತೆ. ಅದಕ್ಕೆ ಬೇಗ ಹಸಿವೆ ಆಗಲ್ಲ. ಜೀರ್ಣ ಆಗದಿರೋವಂಥದ್ದಲ್ಲ, ಎಲ್ಲವೂ ಜೀರ್ಣವಾಗುತ್ತೆ. ಡಿಲೇ ಆಗೋದ್ರಿಂದ ನೋಡಿ, ಡಿಲೇ ಅಂದರೆ ನಮ್ಮ ಜಠರದಲ್ಲಿ ಆಹಾರ 4 ಗಂಟೆಗೆ ಖಾಲಿಯಾಗಿ ಇಂಟೆಸ್ಟೈನ್ಗೆ ಹೋಗುತ್ತೆ. ಮೊಟ್ಟೆ ಸ್ವಲ್ಪ ಟೈಮ್ ತೊಗೊಳ್ಬೋದು, ಅಷ್ಟು ಬಿಟ್ಟರೆ ಬೇರೆ ಯಾವ ರೀತಿಯ ದುಷ್ಪರಿಣಾಮಗಳು ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು, ಹೆಂಗಸಾಗಲಿ ಗಂಡಸರಾಗಲಿ, ಪೀರಿಯಡ್ಸ್ ಇರೋ ವುಮನ್ನಾಗಲಿ, ಮೆನೋಪಾಸ್ ಆಗಿರೋ ವುಮನ್ನಾಗಲಿ, ವಯಸ್ಸಾದ ಮುದುಕರಾಗಲಿ, ಡಯಾಬಿಟಿಸ್ ಇರೋರಾಗಲಿ, ಕ್ಯಾನ್ಸರ್ ಇರೋರಾಗಲಿ, ಪ್ರತಿಯೊಬ್ಬರು ಮೊಟ್ಟೆ ಇಂಥವ್ರಿಗೆ ಕೊಡಬಾರ್ದು ಅನ್ನೋ ಇದೇ ಇಲ್ಲ. ನೋ ಕಾಂಟ್ರಾ ಇಂಡಿಕೇಶನ್ ಅಂತೀವಿ. ದಯವಿಟ್ಟು ಪ್ರತಿಯೊಬ್ಬರು ನನ್ನ ಆವರೇಜ್ 1 ಮೊಟ್ಟೆ, ನಾನು ದಿನ 1 ಮೊಟ್ಟೆ ತಿಂತೀನಿ, ನಾನು ಆರೋಗ್ಯವಾಗಿದ್ದೀನಿ. ಮತ್ತು ಬೇಯಿಸಿದ ಮೊಟ್ಟೆ ಆಮ್ಲೆಟ್ ಆಯಿಲ್ ಹಾಕಿ ಪ್ಯಾನ್ ಮೇಲೆ ಹಾಕಿದ ಮೇಲೆ ಅದೆಲ್ಲ ವಿಟಮಿನ್ ಪ್ರೋಟೀನ್ ಹೋಗುತ್ತಾ? ಸೇಮ್ ಆಗೇ ಇರುತ್ತಾ? ಮತ್ತೆ ಆಮ್ಲೆಟ್ ಒಳ್ಳೆಯದಾ, ಬೇಯಿಸಿದ ಮೊಟ್ಟೆ ಒಳ್ಳೆಯದಾ? ಅದು ತಿನ್ಬೇಕಾ, ಇದು ತಿನ್ಬೇಕಾ ಅಂತ? ಮೊಟ್ಟೆಯನ್ನು ಬೇಯಿಸಿದಾಗ ಶೆಲ್ ಸಮೇತ ಬೇಯಿಸೋದ್ರಿಂದ ಭಾಳ ಆಹಾರಗಳಲ್ಲಿ ನಾವು ಹೇಳ್ತೀವಿ ಬೇಯಿಸಿದಾಗೆ ಕೆಲವು ಪ್ರೋಟೀನ್ಸು, ವಿಟಮಿನ್ಸು ಹಾಳಾಗ್ತವೆ ಅಂತ. ಆದರೆ ಮೊಟ್ಟೆ ಒಳಗೆ ವೆರಿ ಮಾರ್ಜಿನಲ್. ಬಟ್ ಅದೇ ಆಮ್ಲೆಟ್ ಹಾಕಿದರೆ ದಟ್ ಈಸ್ ಫ್ರೈಯಿಂಗ್, ಅದರೊಳಗೆ ಸ್ವಲ್ಪ ಲಾಸ್ ಆಗ್ಬೋದು, ಬಟ್ ರುಚಿ ಬೇರೆ ಆಗುತ್ತೆ. ಸೊ ಹಂಗಾಗಿ ಅಂಥ ಸ್ಟ್ರಿಕ್ಟಾಗಿ ನೀವು ಆಮ್ಲೆಟ್ ತಿನ್ನಲೇಬೇಡಿ ಅಂತ ಏನಿಲ್ಲ. ಆಫ್ ಬಾಯ್ಲ್ ತಗೋತಾರೆ ಕೆಲವರು, ಆಮ್ಲೆಟ್ ಮಾಡಿ ತಿಂತಾರೆ, ಅವೆಲ್ಲವೂ ಓಕೆ. ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಬ್ರೇಕ್ಫಾಸ್ಟ್ ನೀವು ತೊಗೋತೀರಿ. ಇವಾಗ ಪೂರಿ ಜೊತೆಯಲ್ಲೋ ಚಪಾತಿ ಜೊತೆಯಲ್ಲೋ ಆಮ್ಲೆಟ್ ಹಾಕೊಂಡು ತಿಂತೀನಿ ಅಂದರೆ ಫೈನ್, ಬೇಯಿಸಿದ್ದು ಓಕೆ. ಬೇರೆ ಆಹಾರಗಳಲ್ಲಿ ಬೇಯಿಸಿದಾಗ ಏನು ಲಾಸ್ ಆಗುತ್ತಲ್ಲ ಎಸೆನ್ಷಿಯಲ್ ಆ ಥರ ಮೊಟ್ಟೆಯಲ್ಲಿ ಯೂಶಲಿ ಆಗಲ್ಲ. ಅದರಿಂದ ಚಾಯ್ಸ್ ನಿಮ್ಮದು, ಬಟ್ ಹಸಿ ಮೊಟ್ಟೆ ಮಾತ್ರ ಕುಡಿಬೇಡಿ. ಥ್ಯಾಂಕ್ ಯು.